ಮಾನವನ ಮೆದುಳಿನ ಅಂದವಾದ ಚಿತ್ರವನ್ನು ಹೇಗೆ ಬಿಡಿಸೋದು ನೋಡೋಣ ಬನ್ನಿ. ಮೊದಲು ಕೋನಮಾಪಕದ ಸಹಾಯದಿಂದ ಅತ್ಯಂತ ಸುಂದರವಾದ 4 ಅಂಕದ ಮೆದುಳಿನ ಚಿತ್ರವನ್ನು ಸುಲಭವಾಗಿ ಚಿತ್ರಿಸ್ಬೋದು. ಬಟ್ ಅದಕ್ಕಿಂತ ಮೊದಲು ಕೋನಮಾಪಕದಲ್ಲಿ ನಾವು 20 ಡಿಗ್ರಿ ಆ ಕೋನಮಾಪಕನ ವಾಲಿಸಿ ಇಡಬೇಕು. ಈ ಥರ ರೈಟ್. ಈಗ ಅದರ ಸುತ್ತಲೂ ಒಂದು ನೀಳವಾದ ಗೆರೆಯನ್ನು ಎಳೆದುಕೊಳ್ಬೇಕು. ಈ ಥರ ರೈಟ್. ನಾವು ಎಳೆದ್ಮೇಲೆ ಈ ಥರ ಕಾಣ್ತದೆ. ಬಟ್ ಅದಕ್ಕಿಂತ ಮೊದಲು ಆ ಮಧ್ಯಭಾಗದಲ್ಲಿ ಏನು ಚಂದ್ರಾಕಾರ ಇದೆಯಲ್ಲ ಅಲ್ಲಿ ಒಂದು ಗೆರೆಯನ್ನು ಎಳಿಬೇಕು. ಈ ಥರ ಎಳೆದು ಒಂದು ಗಾಳಿಪಟದಲ್ಲಿ ಹೇಗೆ ಕಡ್ಡಿಗಳ ರಚನೆ ಇರ್ತದೆ ಆ ಥರ ನಾವು ಒಂದು ರಚನೆಯನ್ನು ಇಲ್ಲಿ ಈ ಥರ ಬಿಡಿಸ್ಕೋಬೇಕು. ಈ ಗೆರೆಯನ್ನು ಸ್ವಲ್ಪ ತೆಗೆದು ತಳಗಡೆ ಭಾಗಕ್ಕೆ ಬಾಗಿಸಬೇಕು. ರೈಟ್. ಈ ಥರ ಇದರ ಈ ಭಾಗ ಸ್ವಲ್ಪ ಓರೆಯಾಗಿತ್ತು, ಆ ಭಾಗವನ್ನು ನಾನು ಸರಿ ಮಾಡ್ತಾ ಇದ್ದೇನೆ. ರೈಟ್. ಇದರ ಮೇಲ್ಭಾಗದಲ್ಲಿ ಟೊಪ್ಪಿಗೆ ಈ ಥರ ಒಂದು ಗೆರೆಯನ್ನು ಎಳೆದುಕೊಂಡು ಆ ಭಾಗವನ್ನು ಈ ಥರ ಕೂಡಿಸ್ಕೊಂಡ್ಬಿಡಬೇಕು. ಈ ಕಡೆ ಒಂದು ಸೈಡ್ ದಪ್ಪಲಾಗಿ ಒಂದು ಸೈಡ್ ಚಿಕ್ಕದಾಗಿರಬೇಕು. ಇನ್ನು ಅದರ ಗುಂಟ ಬಂದು ಈ ಗೆರೆಯ ಈ ಥರ ತೆಗೆದುಕೊಂಡು ಬಂದು ಇಲ್ಲಿ ದಪ್ಪಣೆ ಆದಂಥ ಪಿಟ್ಯುಟರಿ ಗ್ರಂಥಿಯನ್ನು ರಚನೆ ಮಾಡಿ ಅಲ್ಲಿಂದ ಫಾನ್ಸ್, ಅಲ್ಲಿಂದ ಮೆಡುಲ, ಅಲ್ಲಿಂದ ಮಣಿಶಿರ ಈ ಥರ ತೋತೀವಿ. ಇನ್ನು ಈ ಕಡೆ ಭಾಗಕ್ಕೆ ಬಂದರೆ ಆ ಗೆರೆಯನ್ನು ಡಬಲ್ ಮಾಡ್ತಾ ಬರ್ತಾ ಇದ್ದೀವಿ. ಬಟ್ ಈ ಕಡೆ ಬಂದು ಉಲ್ಟಾ 3 ಬರೆದ ಹಾಗೆ ಬರೆದು ಅಲ್ಲಿಂದ ಒಂದು ಭಾಗವನ್ನು ನಾವು ಅನುಮಸ್ತಿಷ್ಕಕ್ಕೆ ಕನೆಕ್ಷನ್ ಆಗಿ ಬಿಡ್ತೀವಿ. ಇನ್ನು ಅದರ ತೆಳಾಡುವ ಭಾಗವನ್ನು ಕನೆಕ್ಟ್ ಮಾಡಿಬಿಡೋದು. ಇಲ್ಲಿ ಏನು ನಮ್ಗೆ ಕಾಣ್ತಿದೆ ಓರೆ, ಆ ಕಾರ್ನರ್ದಿಂದ ಆ ಮೇಲಿನ ಭಾಗವನ್ನು ಸರಿಯಾಗಿ ಜೋಡಿಸ್ಕೊಳ್ಬೇಕು. ರೈಟ್. ಈ ಥರ. ಇನ್ನು ಈ ಕಡೆ ಭಾಗಕ್ಕೆ ಬಂದರೆ ಅನುಮಸ್ತಿಷ್ಕವನ್ನು ತೆಗಿಬೇಕು. ಅನುಮಸ್ತಿಷ್ಕದಲ್ಲಿ ನಾವು ಗಿಡದ ಹಾಗೆ ಈ ಥರ 3 ಕೊಂಬೆಗಳನ್ನು ತೆಗಿತೀವಿ. ಆ ಕೊಂಬೆ ಮೇಲೆ ಹೇಗೆ ತೆಂಗಿನ ಗರಿಗಳಿರ್ತಾವಲ್ಲ ಆ ಥರ ನಾವು ಚಿತ್ರಿಸ್ಕೊಳ್ತಾ ಬರ್ತಾ ಇದ್ದೀವಿ. ರೈಟ್. ಈ ಥರ 3 ಭಾಗಗಳಲ್ಲಿ ಇದೇ ಥರ ಮಾಡಿಕೊಂಡು ಇದರ ಹೊರ ಕವಚವನ್ನು ತೆಗಿಬೇಕು. ಈ ಥರ ನಾವು ಎಲೆಯ ಮುಂಭಾಗ ತೆಗಿತಾರಲ್ಲ ಆ ಥರ 3 ಭಾಗಗಳನ್ನು ತೆಗಿತಾ ಇದ್ದೇನೆ. ನಾನೀಗ ತೆಗೆಯುವಾಗ ಈ ಥರ ತೆಗೆದು ಅದರ ಕವಚವನ್ನು ಕೊಡಬೇಕು. ನಾನು ತೆಗೆಯುವಾಗ ಸ್ವಲ್ಪ ಈ ಕಡೆ ಕೆಳಗಡೆ ಭಾಗ ಅಗಲಾಗಿತ್ತು, ಹಾಗಾಗಿ ಅದರ ಒಳಗಡೆ ಭಾಗದಿಂದನೇ ಅದರ ಮೇಲಿನ ಕೋರ್ಟೆಕ್ಸನ್ನು ತೆಗಿತಾ ಇದ್ದೀನಿ, ಅಥವಾ ತೊಗಟೆ ಭಾಗ ಅಂತ ಅನ್ಬೋದು. ರೈಟ್. ಈ ಥರ ನಾವು ಅನುಮಸ್ತಿಷ್ಕವನ್ನು ಕಂಪ್ಲೀಟ್ ಮಾಡಿದ್ದೀವಿ. ಬಟ್ ನಾವು ಹಿಂಬದಿ ನೋಡಿದರೆ ಸ್ವಲ್ಪ ಹೊರಭಾಗಕ್ಕೆ ಅದು ರೇಖೆ ಬಂದಂಗಿದೆ. ಆ ಭಾಗದ ರೇಖೆಯನ್ನು ಸ್ವಲ್ಪ ಒಳಗಡೆ ತೆಗೆದುಕೊಂಡು ಬಂದು ಅನುಮಸ್ತಿಷ್ಕಕ್ಕೆ ಕನೆಕ್ಟ್ ಮಾಡ್ಕೋದು. ರೈಟ್. ಈ ಥರ. ಇನ್ನು ನಾವು ಮೆದುಳಿನಲ್ಲಿ ಮಡಿಕೆಗಳನ್ನು ತೆಗಿಬೇಕು. ಮಡಿಕೆಗಳನ್ನು ಹೇಗೆ ತೆಗೆದು ಅದರ ಮೇಲ್ಭಾಗಕ್ಕೆ ಸರಿಯಾಗಿ ಈ ಥರ ಅರ್ಧ ಚಂದ್ರಾಕಾರದ ರೀತಿಯಲ್ಲಿ ಸಣ್ಣ ಸಣ್ಣ ಅರ್ಧ ಚಂದ್ರಗಳನ್ನು ಬರಿತಾ ಹೋಗೋದು ಪೂರ್ತಿ ಮೆದುಳಿನ ಹೊರಭಾಗದಲ್ಲಿ. ಹಾಗೆಯೇ ಈ ಮಧ್ಯಭಾಗದಲ್ಲಿ ಏನು ನಮಗೆ ಡಯಾನ್ಸೆಫಲನ್ ಕಾಣ್ತಾ ಇದೆ, ಅದರ ಮೇಲೂ ಸಹ ದೊಡ್ಡದಾದಂಥ ಈ ಥರ ಮಡಿಕೆಗಳನ್ನು ತೆಗಿತೀವಿ. ರೈಟ್. ಇನ್ನು ಮಡಿಕೆಗಳು ಹೀಗೆ ಇರಬೇಕು ಅನ್ನೋಂಥ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರೋಲ್ಲ. ಬಟ್ ಆದರೂ ಸಹ ನಾವು ಕೆಲವೊಂದು ಕಡೆ ಮಡಿಕೆಗಳನ್ನು ಈಸಿಯಾಗಿ ಮಾಡ್ಕೊಳ್ಳಿಕ್ಕೆ ಇಲ್ಲೊಂದು ಯು ಆಕಾರದಲ್ಲಿ ಒಂದು ಮಡಿಕೆಯನ್ನು ತೆಗಿತಾ ಇದ್ದೀನಿ. ಆ ಕಡೆ ಭಾಗ ಈ ಕಡೆ ಭಾಗ 2 ಕಡೆ ಕವಲುಗಳಾಗಿ ಹೋಗಿದೆ. ಇನ್ನು ಅದರ ಮಧ್ಯಭಾಗದಿಂದ ಒಂದು ರೇಖೆ ಬೇರೆ ಕಡೆ ಹೋಗ್ತದೆ. ಈ ತೆಳಗಡೆ ಭಾಗಕ್ಕೆ ಬಂದು ರೈಟ್ ಇಲ್ಲಿ ಜಾಯಿನ್ ಮಾಡ್ತಿದ್ದೀನಿ. ಹೀಗೆ ತೆಗಿಬೇಕು ಅನ್ನೋಂಥ ಯಾವ ರೆಸ್ಟ್ರಿಕ್ಷನ್ಸು ಇಲ್ಲ. ಇನ್ನು ಈ ಮಧ್ಯಭಾಗದಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ ಆ ಭಾಗದಲ್ಲಿ ಒಂದು ಸಣ್ಣ ಮಡಿಕೆ ಈ ಥರ ಉಲ್ಟಾ ವಾಯ್ ಥರ ಅಥವಾ ಈ ಥರ ಕನೆಕ್ಷನ್ ಇರುವ ಥರ ನಾವು ತೆಗೆದ್ರೆ ಈಸಿಯಾಗಿ ಆ ಮಡಿಕೆಗಳನ್ನು ಕವರ್ ಮಾಡ್ಕೋತಾ ಹೋಗ್ತೀವಿ. ಇನ್ನು ಇದರ ಮೇಲ್ಭಾಗದಲ್ಲಿ ಮಡಿಕೆಗಳನ್ನು ತೆಗಿಬೇಕು. ಈ ಲಾಸ್ಟ್ ಎಂಡ್ ಪಾರ್ಟ್ ಅನುಮಸ್ತಿಷ್ಕ ಇದೆಯಲ್ಲ ಈ ಭಾಗದಲ್ಲಿ ಬಂದು ಜೋಡಿಸ್ತಾ ಇದ್ದೀನಿ. ಈ ಥರ ಜೋಡಿಸ್ಕೊಂಡು ಬಿಡ್ತಾ ಇದ್ದೀನಿ. ಇನ್ನು ಮಧ್ಯಭಾಗದಲ್ಲಿ ಸ್ವಲ್ಪ ಕವರ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಉಲ್ಟಾ ವಾಯ್ ಥರ ರಚನೆಗಳನ್ನ ತೆಗಿತಾ ಇದ್ದೇನೆ. ಇನ್ನು ಇದರ ಮೇಲ್ಭಾಗ ಇದೆಯಲ್ಲ ನೀವು ಹೇಗೆ ಬೇಕಾದರೂ ಮಡಿಕೆಗಳನ್ನು ಕವರ್ ಮಾಡಬಹುದು. ರೈಟ್. ನಿಮಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಈ ಚಿತ್ರಣ ತುಂಬ ಸುಲಭವಾಗಿ ತೆಗಿತೀರಿ. ಪೂರ್ತಿ ಅಂಕಗಳನ್ನು ನೀವು ಸುಲಭವಾಗಿ ಗಳಿಸ್ಬೋದು. ಈ ಮಧ್ಯಭಾಗದಿಂದ ಒಂದು ರೇಖೆಯನ್ನು ತೆಗೆದು ಆ ಯು ತೆಗೆದಿದ್ದೀವಲ್ಲ ಅದಕ್ಕೆ ತಳಭಾಗಕ್ಕೆ ಹೋಗಿ ಜೋಡಿಸ್ತಾ ಇದ್ದೀನಿ. ಇನ್ನು ಆ ಮೇಲ್ಭಾಗದಲ್ಲಿ ಏನು ಗ್ಯಾಪ್ ಕಾಣ್ತಾ ಇತ್ತು ಆ ಭಾಗದಲ್ಲಿ ನಾನು ಕೆಲವೊಂದಿಷ್ಟು ಕವರ್ ಮಾಡಲಿಕ್ಕೆ ಈ ಥರ ಮಡಿಕೆಗಳನ್ನು ಮಾಡ್ತಾ ಇದ್ದೇನೆ. ರೈಟ್.
ಸ್ವಲ್ಪ ಎಲ್ಲೆಲ್ಲಿ ನಮ್ಗೆ ಅತಿ ಹೆಚ್ಚು ಖಾಲಿ ಸ್ಪೇಸ್ ಅನ್ನಿಸ್ತದೆ ಆ ಭಾಗದಲ್ಲಿ ಈ ಥರ ಮಡಿಕೆಗಳನ್ನು ತೋರಿಸಿದರೆ ಸಾಕು, ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ಗಳು ಸಿಗ್ತವೆ. ಇನ್ನು ಮೆದುಳಿನ ಮೇಲೆ 3 ಪದರಗಳಿರ್ತವೆ ಮೆನೆಂಜಿಸ್ದು. ಆ 3 ಪದರಗಳನ್ನು ನಾವು ಈ ಥರ ಕೋನಮಾಪಕ ಇಟ್ಟು 3 ಲೇಯರ್ಸ್ಗಳನ್ನು ಎಳಿಬೋದು. ಆದರೆ ಇಲ್ಲಿ ಎಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಭಾಗಗಳನ್ನು ಕೊನೆಯವರೆಗೂ ನಾವು ಈ ಥರ ಕನೆಕ್ಟ್ ಮಾಡ್ತಾ ಬಂದರೆ ನಮ್ಮ ಪೂರ್ತಿ 3 ಪದರಗಳು ಇಲ್ಲಿಗೆ ರಚನೆಯನ್ನು ಈ ಥರ ನಾವು ಮಾಡಿ ತೋರಿಸ್ಬೋದು. ಈ 3 ಪದರಗಳ ರಚನೆ ಮುಗೀತು ಅಂದರೆ ಇದ್ರ ಮೇಲೆ ಒಂದು ದೊಡ್ಡ ಕಪಾಲದ ರಚನೆಯನ್ನು ನಾವು ತೆಗಿಬೇಕಾಗ್ತದೆ. ಕಪಾಲ ಅಂದರೆ ತಲೆಬುರುಡೆ. ಈ ತಲೆಬುರುಡೆ ತೆಗಿಕ್ಕಿಂತ ಮೊದಲು ಈ ತೆಗೆದಂಥ ಎಲ್ಲ ಭಾಗಗಳನ್ನ ಸರಿ ಮಾಡ್ತಾ ಇದ್ದೀವಿ. ಈ ಮುಂಭಾಗ ಇದು ಹಣೆ ಭಾಗದಲ್ಲಿ ಒಂದು ಎಲುವಿನ ಚೂರನ್ನು ತೋರಿಸ್ಲಿಕ್ಕೆ ಈ ಥರ ನಾನು ಇಲ್ಲಿ ತಗೊಂಡು ಎಕ್ಸಾಕ್ಟ್ಲಿ ಅಪೋಸಿಟ್ ಆಫ್ ಪಿಟ್ಯುಟರಿ ಗ್ಲ್ಯಾಂಡ್, ಆ ಪಿಟ್ಯುಟರಿ ಗ್ರಂಥಿಯ ಮುಂಭಾಗದಲ್ಲಿ ನಾನು ಈ ಥರ ಎಂಡ್ ಮಾಡಿ ಪೂರ್ತಿ ಕವರ್ ಮಾಡಿ ತೊಗೊಂಡ್ಬಂದು ಎಂಡ್ ಮಾಡಿಬಿಡ್ತಾ ಇದ್ದೀನಿ. ಆ್ಯಕ್ಚುಲಿ ಅಣು ಮಸ್ತಿಷ್ಕ ತಂದು ಎಂಡ್ ಮಾಡಿಬಿಡ್ಬೇಕು ಅಂದರೆ ಈ ಥರ ಸುಂದರವಾದ ಚಿತ್ರ ನಮ್ಗೆ ಕಾಣಿಸ್ತದೆ. ಫುಲ್ ಅಂಕ ಸಿಗ್ತವೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು.